ನಮಸ್ಕಾರ ವೀಕ್ಷಕರೇ, ಧ್ಯಾನ ಜ್ಯೋತಿ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಪೂರ್ವಿ ಜಯರಾಜ್. ಐ ಆಮ್ ಅ ಡ್ರಗ್ಲೆಸ್ ಥೆರಪಿಸ್ಟ್ ಆ್ಯಂಡ್ ಅ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಧ್ಯಾನ ಜ್ಯೋತಿಯ ಸಂಚಿಕೆಗಳಲ್ಲಿ ನಾವು ಬಿಗಿನರ್ಸಿಂದ ಹಿಡಿದು ಹೇಗೆ ಧ್ಯಾನವನ್ನು ನಾವು ಹಂತ ಹಂತವಾಗಿ ಉತ್ತಮವನ್ನಾಗಿ ಮಾಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅಷ್ಟೇ ಯಾಕೆ, ಧ್ಯಾನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ಏಕಾಗ್ರತೆ ಇಲ್ಲ, ಅಥವಾ ನಮಗೆ ಧ್ಯಾನ ಸರಿ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ ಅಂತ ಅಂದವ್ರಿಗೂ ಕೂಡ ಹೇಗೆ ಸುಲಭ ಮಾರ್ಗದಲ್ಲಿ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಂಡು ಧ್ಯಾನದ ಆ ಲಾಭವನ್ನು ಪಡ್ಕೊಳ್ಬಹುದು ಅಂತ ಕಳೆದ ಸಂಚಿಕೆಗಳಲ್ಲಿ ಹಂಚ್ಕೊಂಡಿದ್ದೀವಿ. ಈ ವಿಡಿಯೋಗಳನ್ನು ನೀವು ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲಲ್ಲಿ ನೋಡಬಹುದು. ಇವತ್ತಿನ ಸಂಚಿಕೆಯಲ್ಲಿ ಧ್ಯಾನ ಮಾಡೋ ಆಲ್ಮೋಸ್ಟ್ ಎಲ್ರಿಗೂ ಅನುಭವಕ್ಕೆ ಬರುವಂಥ ಒಂದು ವಿಶೇಷವಾದ ಮುಖ್ಯವಾದ ವಿಚಾರವನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ತಾ ಇದ್ದೀನಿ. ಕೆಲವು ವರ್ಷಗಳ ಹಿಂದೆ ಒಂದು ಕ್ಲೈಂಟ್ ನನ್ನ ಹತ್ರ ಬಂದರು. ಅವರು ನನ್ನ ಹತ್ರ ಡ್ರಗ್ಲೆಸ್ ಥೆರಪಿಯ ಚಿಕಿತ್ಸೆಯನ್ನು ಟ್ರೀಟ್ಮೆಂಟ್ನ ಮಾಡಿಸ್ಕೊಳ್ತಾ ಇದ್ರು. ಸುಮಾರು 4 ಸೆಷನ್ ಏನೋ ಮುಗಿದಿತ್ತು, ಇನ್ನೂ ಒಂದು 4 ಸೆಷನ್ ಬಾಕಿ ಇತ್ತು ಅವ್ರದ್ದು. ಪ್ರತಿನಿತ್ಯ ನಾವು ಅವ್ರು ಹೇಗಿದ್ದಾರೆ, ಅವರ ಸಿಂಪ್ಟಮ್ಸ್ ಹೇಗೆ ಇಂಪ್ರೂವ್ ಆಗ್ತಾ ಇದೆ ಅಂತ ಚರ್ಚೆ ಮಾಡಿ ಮತ್ತೆ ಸೆಷನ್ನ ಶುರು ಮಾಡ್ತೀವಿ. ಸೊ ಕಳೆದ 2-3 ಒಂದು ಹೀಲಿಂಗ್ ಥೆರಪಿಯಲ್ಲಿ ಅವರು ಬೆಟರ್ ಆಗ್ತಾ ಇದ್ದಂತಹ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ನ ಕೊಟ್ಟಿದ್ದರಿಂದ ನಾನು ಅವ್ರು ಬಂದ ತಕ್ಷಣ ಖುಷಿಯಾಗಿ ವೆಲ್ಕಮ್ ಮಾಡ್ತಾ, ಹೇಗಿದ್ದೀರಾ ಇವತ್ತು, ಹೇಗಿದೆ ಸಿಂಪ್ಟಮ್ಸ್ ಅಂತ ಕ್ಯಾಶುವಲ್ ಆಗಿ ಮಾತಾಡಿದೆ. ಆಕೆ, ಮೇಡಮ್, ನನ್ನ ಆ್ಯಕ್ಚುಯಲ್ ಸಮಸ್ಯೆ ಏನಿದೆ ಅದು ಡೆಫಿನೆಟ್ಲಿ ಇಂಪ್ರೂವ್ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾನು ಗಮನಿಸ್ತಾ ಇದ್ದೀನಿ. ಆದರೆ ನಾನು ಇವತ್ತು ತುಂಬ ಬೇಜಾರಲ್ಲಿದ್ದೀನಿ ಅಂತ ಹೇಳಿದ್ರು. ಯಾಕೆ, ಏನಾಯಿತು ಅಂತ ಕೇಳಿದಾಗ ಆಕೆ ಹೇಳ್ತಾರೆ, ನಾನು ನಿನ್ನೆ ಸಂಜೆ ನನ್ನ ಗಂಡನ ಜೊತೆ ಚಿಕ್ಕ ವಿಷಯಕ್ಕೆ ತುಂಬ ರೇಗಾಡಿ ಜಗಳ ಮಾಡಿದೆ. ಆಗ ಅವರು, ಏನು ನೀನು ಕೋಪ ಮಾಡ್ಕೊಳ್ತಾನೆ ಇದೆಯಾ, ಧ್ಯಾನ ಮಾಡ್ತೀನಿ ಅಂತೀಯಾ, ಮತ್ತೆ ಏನು ಲಾಭ ನೀನು ಧ್ಯಾನ ಮಾಡೋದಕ್ಕೆ, ಧ್ಯಾನ ಮಾಡಿದವ್ರು ಹೀಗೆ ಕೋಪ ಮಾಡ್ಕೊಳ್ತಾರಾ, ಹಾಗಾದರೆ ಏನು ಬಂತು ಉಪಯೋಗ ಅಂತ ಕೇಳಿದ್ರು. ಆಗ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ನಾನು ಅವ್ರ ಹತ್ರ ಹಂಚ್ಕೊಳಕ್ಕೆ ಆಗದೇ ಇರೋ ಎಷ್ಟೋ ಸಮಸ್ಯೆಗಳಲ್ಲಿ ನಾನು ಇಂಪ್ರೂವ್ಮೆಂಟ್ನ ಗಮನಿಸಿದ್ದೀನಿ, ಹೌದು. ದೈಹಿಕವಾಗಿ ಸಾಕಷ್ಟು ಇಂಪ್ರೂವ್ಮೆಂಟ್ನ ನೋಡ್ತಾ ಇದ್ದೀನಿ, ಹೌದು. ಆದರೆ ನನಗೆ ತುಂಬ ಬೇಜಾರಾಯಿತು. ದೈಹಿಕವಾಗಿ, ಮಾನಸಿಕವಾಗಿ ನಾನು ಸಾಕಷ್ಟು ಸುಧಾರಣೆಯನ್ನು ನೋಡಿದ್ದೀನಿ, ಹೌದು. ಅವ್ರ ಹತ್ರ ಹಂಚ್ಕೊಳ್ಳೋಕ್ಕೆ ಆಗದೇ ಇರೋ ಎಷ್ಟೋ ಮಾನಸಿಕ ಯಾತನೆಯನ್ನು ನಾನು ಡೆಫಿನೆಟ್ಲಿ ಬೆಟರ್ ಬೈ ಬೆಟರ್ ಆಗಿ ಕಂಟ್ರೋಲಿಗೆ ತೊಗೊಳ್ತಾ ಇದ್ದೀನಿ, ಹೌದು. ಆದರೆ ಹಿಂದೆ ಯಾವುದೋ ಒಂದು ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು, ಅಥವಾ ಆಗ ಅವ್ರು ಮಾಡಿದ ಕಿರಿಕಿರಿಯಿಂದ ನಾನು ರೇಗಾಡಿದ್ದಕ್ಕೆ, ಕೋಪ ಮಾಡ್ಕೊಂಡಿದ್ದಕ್ಕೆ ಅವ್ರೇನು ನೆಗೆಟಿವ್ ಕಮೆಂಟನ್ನು ನನ್ನ ಕಡೆ ಪಾಸ್ ಮಾಡಿದ್ರು. ಏನು ನೀನು ಧ್ಯಾನ ಮಾಡ್ತಾ ಇದ್ದೀನಿ ಅಂತೀಯಾ, ಏನು ಹೀಗೆ ಆಡ್ತಾ ಇದೆಯಾ ಅಂತ ಹೇಳಿದಾಗ, ಹೌದೇನೋ, ನಾನು ಧ್ಯಾನ ಮಾಡ್ತಾ ಇರೋದು ಉಪಯೋಗಕ್ಕೆ ಬರ್ತಾ ಇಲ್ವೇನೋ, ನಾನು ಮಾಡ್ತಾ ಇರೋದು ಸರಿ ಹೋಗ್ತಾ ಇಲ್ವೇನೋ ಅನ್ನೋ ದ್ವಂದ್ವ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಹೌದಾ ಮೇಡಮ್, ಧ್ಯಾನ ಮಾಡ್ತಾ ಇದ್ರೆ ಕೋಪ ಪೂರ್ತಿ ಬಿಟ್ಬಿಡ್ಬೇಕಾ, ಆ ಥರ ರೇಗಾಡಲೇಬಾರ್ದಾ, ಇಸ್ ದಟ್ ಅ ವ್ಯಾಲಿಡೇಷನ್ ದಟ್ ಮೆಡಿಟೇಷನ್ ಇಸ್ ರಿಯಲಿ ಆಫ್ ಸಮ್ ಯೂಸ್ ಟು ಮೀ ಅಂತ ಕೇಳಿದ್ರು. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ, ಸಮಾಧಾನವಾಗಿ ಕೂತ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ. ಈ ಥರದ ಅನುಭವ ನಿಮಗೂ ಆಗಿರಬಹುದು. ನಿಮಗೆ ಯಾಕೆ, ಇಷ್ಟು ವರ್ಷಗಳಾದರೂ ಸ್ವಲ್ಪ ವಿಚಾರಕ್ಕೆ ಏನಾದರೂ ಒಂದು ಸ್ವಲ್ಪ ಕೋಪ ಬಂದರೂ ನಮ್ಮ ಮನೆಯಲ್ಲಿ ಈಗಲೂ ನನಗೆ ಈ ಥರ ಕಮೆಂಟ್ ಹೇಳ್ತಾರೆ, ಧ್ಯಾನ ಹೇಳ್ಕೊಡ್ತೀಯಾ, ನೀನು ಯಾಕೆ ಕೋಪ ಮಾಡ್ಕೊಳ್ತೀಯ ಅಂತ. ಸೊ ಇದು ತುಂಬ ಕಾಮನ್ ಟೆಂಡೆನ್ಸಿ, ಬೇರೆಯವ್ರು ಕಮೆಂಟ್ ಮಾಡೋದು ಅಥವಾ ನಿಮಗೆ ಅನಿಸೋದು. ಬಟ್ ಲೆಟ್ ಮೀ ಟೆಲ್ ಯು ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಇವತ್ತಿನ ಧ್ಯಾನ ಜ್ಯೋತಿಯಲ್ಲಿ ವಿಶೇಷವಾಗಿ ಈ ಥರದೊಂದು ನೆಗೆಟಿವ್ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬೇಕಾಗೋ ಒಂದು ಒಳ್ಳೆ ಧ್ಯಾನ ಕ್ರಿಯೆಯನ್ನು ಹೇಳ್ಕೊಡ್ತೀನಿ ಕೂಡ. ಸೊ ನಾನು ಆಕೆಗೆ ಏನು ಉತ್ತರ ಕೊಟ್ಟೆ ಅನ್ನೋದು ನಮ್ಮ ಮನಸ್ಸಲ್ಲೂ ಇರೋ ಸಾಕಷ್ಟು ದ್ವಂದ್ವವನ್ನು ಹೊರಹಾಕತ್ತೆ. ನೋಡಿ, ಈಗ ನಾವು ಎಲ್ಲೋ ಹೊರಗಡೆ ಹೋಗ್ತೀವಿ, ಲೆಟ್ಸ್ ಸೇ ಜಿಮ್ಗೆ ಹೋಗ್ತೀವಿ, ಫುಲ್ ಸ್ವೆಟ್ ಆಗ್ತೀವಿ, ಮೈಯೆಲ್ಲ ಒಂದು ರೀತಿ ಅಂಟು ಗಲೀಜಾಗುತ್ತೆ, ಬೆವರು ವಾಸನೆ ಬರ್ತಾ ಇರುತ್ತೆ. ಮನೆಗೆ ಬರ್ತೀವಿ, ಸ್ನಾನ ಮಾಡ್ತೀವಿ, ಫ್ರೆಶ್ ಅಪ್ ಆಗ್ತೀವಿ, ಡ್ರೆಸ್ ಚೇಂಜ್ ಮಾಡ್ತೀವಿ, ವಿ ಫೀಲ್ ಸೋ ನೈಸ್. ನೀವು ಮನೆಗೆ ಬಂದು ಬಟ್ಟೆನೂ ಚೇಂಜ್ ಮಾಡಿದೆ, ಸ್ನಾನ ಮಾಡಿದೆ, ಹಾಗೆ ನೀವು ಆಫೀಸ್ಗೆ ಹೋದರೆ ಹೇಗಿರುತ್ತೆ ನಿಮ್ಮ ದೇಹ, ನಿಮ್ಮ ಮನಸ್ಸು? ಯೋಚನೆ ಮಾಡಿ. ಭಾವನೆನೂ ಹೀಗೆ ಸ್ನೇಹಿತರೆ. ನೀವು ಯಾವುದೋ ಒಂದು ಸಿಚುವೇಶನಲ್ಲಿ ಅಥವಾ ಸಂಗತಿಯಲ್ಲಿ ಅಥವಾ ಕ್ರೈಸಿಸಲ್ಲಿ ಅಥವಾ ಆಘಾತದಲ್ಲಿ ರಿಯಾಕ್ಟ್ ಮಾಡ್ತೀರಾ. ಇಟ್ ಈಸ್ ವೆರಿ ಮಚ್ ಹ್ಯೂಮನ್ ಟು ಬಿಹೇವ್ ಲೈಕ್ ದ್ಯಾಟ್. ಅಫ್ಕೋರ್ಸ್ ನಮ್ಮಲ್ಲಿರುವ ಪ್ರಬುದ್ಧತೆ ಎಷ್ಟಿದೆ ಎಷ್ಟಿಲ್ಲ ಅನ್ನೋದ್ರ ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಅಥವಾ ರೆಸ್ಪಾಂಡ್ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ. ಆದರೆ ನಾವು ನಮ್ಮ ಇಮೋಷನ್ಸ್ನ ಕ್ಲೀನ್ ಮಾಡ್ಕೊಳ್ದೇ ಇದ್ದರೆ, ಅದನ್ನು ಜಾಗೃತವಾಗಿ ನೋಡಿ, ಅದನ್ನು ಅವೇರ್ಫುಲ್ಲಾಗಿ ಗಮನಿಸಿ, ಅದಕ್ಕೆ ಬೇಕಾಗುವ ತಿದ್ದುಪಡಿಯನ್ನು ಮಾಡದೇ ಇದ್ದರೆ ಅದು ಹಾಗೇ ರೋಲ್ ಆಗಿ, ಇನ್ನೂ ಪೆಂಟಪ್ ಆಗಿ, ಇನ್ನೂ ಅಗ್ರೆಸಿವ್ ಆಗಿ, ಅಥವಾ ಇನ್ನೂ ಬಾಟ್ಲಪ್ ಆಗಿ ಬೇರೆ ಬೇರೆ ಥರದ ಆಫ್ಟರ್ ಎಫೆಕ್ಟ್ಸ್ಗಳನ್ನು ಕೊಡುತ್ತೆ. ಒಬ್ಬ ಧ್ಯಾನ ಮಾಡುವ ವ್ಯಕ್ತಿ ಆ ಕಳೆದ ಸಂಚಿಕೆಯಲ್ಲಿ ನಾನು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು ಮೊದಲು
ಆಕ್ಸೆಪ್ಟ್ ಮಾಡಿ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಮೂರನೇ ಪ್ರಮುಖ ವಿಚಾರವಾಗಿ ನಾನು ಈ ಥರ ಮಾಡಿದ್ದು ಅಷ್ಟು ಸೂಕ್ತ ಅಲ್ಲ, ಇದನ್ನು ಹೀಗೆ ಬೆಟರ್ ಹ್ಯಾಂಡಲ್ ಮಾಡ್ಬೋದು ಅನ್ನೋ ತಿದ್ದುಪಡಿಯನ್ನು ಮಾಡ್ತಾರಲ್ಲ ಅದು ಕೇವಲ ಧ್ಯಾನ ಮಾಡೋರಿಗೆ ಮಾತ್ರ ಸಾಧ್ಯ ಆಗುವಂಥ ವಿಶೇಷವಾದಂಥ ತಯಾರಿ. ವೀಕ್ಷಕರೇ, ಅಕಸ್ಮಾತ್ ನೀವು ಮೆಡಿಟೇಷನ್ ಮಾಡಲ್ಲ ಅಥವಾ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಲ್ಲ ಅಥವಾ ಸೆಲ್ಫ್ ಇಂಪ್ರವೈಸೇಷನ್ ಅಂದರೆ ನಿಮ್ಗೆ ಏನು ಅಂತ ಗೊತ್ತೇ ಇಲ್ಲ ಅಂದರೆ ನೀವು ಅದೇ ಇಮೋಷನ್ಸ್ನ ಕ್ಯಾರಿ ಮಾಡ್ತೀರಾ. ಆ ಇಮೋಷನ್ಸ್ ನಿಮ್ಮ ದೇಹದ ಮೇಲೆ ಬರುತ್ತೆ, ನಿಮ್ಮ ದೇಹ ಅನಾರೋಗ್ಯಕ್ಕೆ ಒಳಗಾಗುತ್ತೆ ಅಥವಾ ಬೇರೆ ಬೇರೆ ಮಾನಸಿಕ ಕಿರಿಕಿರಿಗಳನ್ನು ಬೇರೆಯವ್ರ ಮೇಲೆ ಕೂಡ ವೆಂಟಪ್ ಮಾಡ್ತೀವಿ. ಅಂದರೆ ಯಾವುದೋ ಕೋಪನ ಇನ್ನೊಬ್ರು ಯಾರ ಮೇಲೋ ನಾವು ವಾಮಿಟ್ ಮಾಡ್ತೀವಿ ಅಥವಾ ಥ್ರೋ ಮಾಡ್ತೀವಿ. ಅದೇ ಆ ಕ್ಷಣದಲ್ಲಿ ಅದನ್ನು ರಿಲೀಸ್ ಮಾಡಿದ್ರೆ ನಮ್ಮ ಎನರ್ಜಿ ಫೀಲ್ಡಿಂದ ಅದು ಕಂಪ್ಲೀಟಾಗಿ ರಿಲೀಸ್ ಆಗುತ್ತೆ. ಆ ಅಬ್ಸರ್ವೇಷನ್ ನಮಗೊಂದು ಅಡ್ವಾಂಟೇಜ್ ಆಗಿ ನೆಕ್ಸ್ಟ್ ಟೈಮ್ ಹೇಗೆ ಬೆಟರ್ ಪ್ರಿಪೇರ್ಡ್ ಆಗಿರಬಹುದು ನಾವು ಅನ್ನೋದಕ್ಕೆ ನಮಗೊಂದು ಶಕ್ತಿಯಾಗಿ ಅದು ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ನಾವು ಮೆಡಿಟೇಟ್ ಮಾಡಿದ ತಕ್ಷಣ ಎಲ್ಲವೂ ನಿಯಂತ್ರಣಕ್ಕೆ ಬಂದ್ಬಿಡಬೇಕು ಒಂದು ವಾರ 15 ದಿನದಲ್ಲಿ, ಪ್ರಾಬಬ್ಲಿ ಸಾಧ್ಯ ಇಲ್ಲ. ಆದರೆ ಖಂಡಿತ ಅದು ಅಡ್ವರ್ಸ್ ಆಗಿ ಕನ್ವರ್ಟ್ ಆಗದೆ ಇರೋ ಥರ, ಅದು ನ್ಯೂನತೆಯಾಗಿ ಕನ್ವರ್ಟ್ ಆಗದೆ ಇರೋ ಥರ ಖಂಡಿತವಾಗ್ಲೂ ನಾವು ಅದನ್ನು ರಿಲೀಸ್ ಮಾಡ್ಬೋದು. ಈಗ ಹಾದಿಯಲ್ಲಿ ಓಡಾಡ್ಬೇಕಾದ್ರೆ ಯಾರೋ ಬಾಳೆಹಣ್ಣು ಸಿಪ್ಪೆನೋ ಅಥವಾ ಕಲ್ಲೋ ಹಾಕಿರ್ತಾರೆ, ಅದನ್ನು ತೆಗೆದು ಬದಿಗೆ ಹಾಕ್ತೀವಿ. ಯಾಕೆ? ಮತ್ತೆ ನಾನೇ ಓಡಾಡ್ಬೇಕಾದ್ರೆ ಬೀಳಬಾರ್ದು ಅಥವಾ ಬೇರೆಯವ್ರು ಬೀಳಬಾರ್ದು ಅಂತಲ್ವಾ. ಅದೇ ಥರ ಇಲ್ಲ, ಅದು ಹಾಗೆ ಇರಲಿ, ಪ್ರತಿ ಸತಿ ನಾನು ಜಾಗೃತವಾಗಿ ಓಡಾಡ್ತೀನಿ ಅಥವಾ ಬೇರೆಯವ್ರು ಜಾಗೃತವಾಗಿ ಓಡಾಡ್ಕೊಳ್ಳಿ ಅನ್ನೋದು ಖಂಡಿತವಾಗಿಯೂ ಉಡಾಫಿಯ ಮಾತು, ಅಥವಾ ವಿ ಆರ್ ಬೌಂಡ್ ಟು ಗೆಟ್ ಇನ್ ಟು ಟ್ರಬಲ್ ಬೈ ಸಚ್ ಅನ್ ಆ್ಯಟಿಟ್ಯೂಡ್, ಇಸ್ಂಟ್ ಇಟ್? ಸೊ ವೀಕ್ಷಕರೇ, ಈ ಒಂದು ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು ನೀವೇನು ಮಾಡಬಹುದು ಅಂತಂದರೆ, ನಿಮ್ಮ ಯಾವುದೋ ಒಂದು ನೆಗೆಟಿವ್ ಇನ್ಸಿಡೆಂಟನ್ನು ನೆನಪು ಮಾಡ್ಕೊಳ್ಳಿ. ಆ ನೆಗೆಟಿವ್ ವಿಚಾರವನ್ನು ನೀವು ಆಗ ಹೇಗೆ ನೆಗೆಟಿವ್ ಆಗಿ ಅಥವಾ ತಪ್ಪಾಗಿ ಹ್ಯಾಂಡಲ್ ಮಾಡಿದ್ರಿ ಸೂಕ್ಷ್ಮವಾಗಿ ಗಮನಿಸಿ, ಮತ್ತು ನೆಕ್ಸ್ಟ್ ಟೈಮ್ ಆ ಥರದೊಂದು ಸಂಗತಿ ಬಂದಾಗ ನಾನು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತೀನಿ, ಯಾವ ಸ್ಟೇಟ್ಮೆಂಟ್ಗಳನ್ನು ಹೇಳ್ತೀನಿ, ಯಾವುದನ್ನು ಹೇಳೋಕ್ಕೆ ಇಷ್ಟಪಡಲ್ಲ, ಅಥವಾ ಹೇಗೆ ಸ್ಮಾರ್ಟಾಗಿ ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ತಯಾರಿಯನ್ನು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾವು ತುಂಬ ಸತಿ ನಮ್ಮ ಮನೇಲಿರೋರ ಜೊತೆನೇ ಕಿರಿಕಿರಿಗೆ, ಕೋಪಕ್ಕೆ, ಬೈಗಳಕ್ಕೆ ಒಳಗಾಗ್ತೀವಿ ಅಥವಾ ಬೈತೀವಿ, ಅಥವಾ ಮತ್ತೆ ಅದೇ ಥರದ ಆಫೀಸ್ ವಾತಾವರಣಕ್ಕೋ ಅಥವಾ ಮತ್ತೊಂದು ಯಾವುದೋ ಬಿಸ್ನೆಸ್ ಚಾಲೆಂಜ್ಗೂ ಒಳಗಾಗ್ತೀವಿ. ಮೊನ್ನೆ ನಾನು ಸ್ಟಾಫನ್ನು ಹೀಗೆ ಹ್ಯಾಂಡಲ್ ಮಾಡಿದೆ, ಈ ರೀತಿಯೂ ಸಮಾಧಾನವಾಗಿ ಮಾಡಬಹುದು. ಅಥವಾ ನಮ್ಮ ಮನೇಲಿ ಯಾರೋ ಟಾಂಟ್ ಮಾಡಿದಾಗ, ನೆಗೆಟಿವ್ ಕಮೆಂಟ್ ಪಾಸ್ ಮಾಡಿದಾಗ ನಾನು ಈ ರೀತಿ ತುಂಬ ಉದ್ವೇಗಕ್ಕೊಳಗಾದೆ, ಈ ರೀತಿಯಲ್ಲೂ ನಾನು ಹ್ಯಾಂಡಲ್ ಮಾಡಬಹುದು. ಈ ರೀತಿ ಸೈಲೆನ್ಸಿಂದ, ಕಾಮ್ನೆಸ್ಸಿಂದ ಅಥವಾ ಸುಮ್ಮನೆ ಇರೋದ್ರಿಂದ ನಾನು ಆ ಸಿಚುವೇಶನ್ನ ಆರಾಮಾಗಿ ಗೆಲ್ಲಬಹುದು ಅಥವಾ ಇಗ್ನೋರ್ ಮಾಡ್ಬೋದು ಅನ್ನೋ ತಯಾರಿಯನ್ನು ಮಾಡಿಕೊಂಡಾಗ ನೆಕ್ಸ್ಟ್ ಟೈಮ್ ಸಂಗತಿ ಆದಮೇಲೆ ಬೇಜಾರಲ್ಲ, ಸಂಗತಿಗಿಂತ ಮುಂಚೆ ಸೆಲ್ಫ್ ಕಂಟ್ರೋಲ್ ಬರುತ್ತೆ. ಆ ಪ್ರಿಪ್ರೇಷನ್ನ ಸಿನಿಮಾ ನೋಡೋಕ್ಕಿಂತ ಮುಂಚೆ ಟ್ರೇಲರ್ ನೋಡಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಹೋಗ್ತಿರಲ್ವ ಸಿನಿಮಾಗೆ ಹೇಗಿರುತ್ತೆ ಅಂತ, ಹಾಗೇ ಕರೆಕ್ಟ್ ಡಿಸಿಷನ್ನ ನಿಮ್ಮ ಮೈಂಡಲ್ಲಿ ಟ್ರೇಲರ್ ರನ್ ಮಾಡಿದ್ರೆ ನೀವೆಲ್ಲ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಕೂಡ. ಈ ಧ್ಯಾನ ಕ್ರಿಯೆ ತುಂಬ ಚಿಕ್ಕದಾದರೂ ಕೂಡ ನಿಮ್ಮ ಸೆಲ್ಫ್ ಕಂಟ್ರೋಲ್ ಅನ್ನೋ ಬ್ಯೂಟಿಫುಲ್ ಪ್ರಿಪ್ರೇಷನ್ಗೆ ತುಂಬ ಅದ್ಭುತವಾಗಿ ಉಪಯೋಗ ಆಗುತ್ತೆ. ವೀಕ್ಷಕರೇ, ಧ್ಯಾನ ಮಾಡೋದು ನಮ್ಮನ್ನು ನಾವು ಬೆಟರ್ ವ್ಯಕ್ತಿಯನ್ನಾಗಿ ಆಗಿಸ್ಕೊಳ್ಳೋಕ್ಕೆ ತುಂಬಾ ಉಪಯುಕ್ತವಾದಂತಹ ಒಂದು ಮಾರ್ಗ. ಅದಕ್ಕೋಸ್ಕರನೇ ಬಹುಪಾಲು ಜನ ಧ್ಯಾನ ಮಾಡಬೇಕು ಕೂಡ. ನಮ್ಮ ಜೀವನದಲ್ಲಿ ಬೇರೆ ವಿಚಾರಗಳಲ್ಲಿ ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ನಮ್ಮ ಮನಸ್ಸು ಒಂದೇ ಒಂದು ಕ್ಷಣ ಸೆನ್ಸಿಟಿವ್ ಆದರೂ ಅದು ಯಾವುದು ಬೇಕಾಗತ್ತೆ ಅಂತ ಅನಿಸೋದೇ ಇಲ್ಲ. ಧ್ಯಾನ ಮಾರ್ಗದಲ್ಲಿ ನಾವು ಮಾಡ್ಕೊಳ್ಳುವಂಥ ಸಣ್ಣ ತಯಾರಿಯಿಂದ ನಮ್ಮ ಮನಸ್ಸನ್ನು ಶಕ್ತಿಯುತವಾಗಿ ಯಾವ ರೀತಿ ನಾವು ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕೆ ನಮ್ಮನ್ನು ಎಂಪವರ್ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಬಹುದು. ಇದ್ರ ಮೂಲಕನೇ ನಾವು ಉತ್ತಮವಾದ ಜೀವನವನ್ನು ನಡೆಸಿ ಸಮಾಜಕ್ಕೂ ಕೂಡ ಒಳಿತನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಿಮ್ಮ ಜೊತೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ನಿಮ್ಮ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ನಿಮ್ಮ ಧನಾತ್ಮಕ ಆಲೋಚನೆಯಿಂದ ಹೇಗೆ ಇನ್ನೂ ಸದೃಢಗೊಳಿಸ್ಬೋದು ಅಂತ ಆಲೋಚನೆ ಮಾಡಿ. ಇದೇ ಥರದ ಇನ್ನೂ ಸಾಕಷ್ಟು ವಿಡಿಯೋಗಳನ್ನು, ಔಷಧರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು, ಡ್ರಗ್ಲೆಸ್ ಥೆರಪಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಹಂಚ್ಕೊಳ್ತಾ ಇರ್ತೀವಿ. ಈ ಮಾಹಿತಿ ನಿಮಗೆ ತಲುಪಬೇಕು ಅಂತಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಥರದ ಮಾಹಿತಿಯನ್ನು ನಿಮ್ಮ ಆಪ್ತರ ಜೊತೆಲೂ ಹಂಚ್ಕೊಳ್ಳಿ. ಅವ್ರಿಗೂ ಕೂಡ ಈ ಒಂದು ಸಣ್ಣ ವಿಚಾರ ಮಹತ್ತರವಾದ ಬದಲಾವಣೆಯನ್ನು ಅನುಭವಿಸೋಕೆ ಸಹಾಯ ಮಾಡ್ಬೋದು. ಏನಂತೀರಾ? ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಪ್ರೀತಿ ನಮಗೆ ಇದೇ ಥರದ ಹಲವಾರು ವಿಡಿಯೋಗಳನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕೆ ಎನ್ಕರೇಜ್ ಮಾಡುತ್ತೆ ಕೂಡ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.